ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಸತ್ಯದರ್ಶನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ನಿಜವಾದ ಗುರು ಯಾರು? ನಿಜವಾದ ಗುರು ಅಂತರಾಳದಲ್ಲಿ ನಿಮ್ಮ ಸ್ವಸ್ವರೂಪ, ಅಂದರೆ ನಿಮ್ಮ ನಿಜವಾದ ಸ್ವರೂಪನೇ ನಿಜವಾದ ಗುರು. ಇದನ್ನ ನಮ್ಮ ಋಷಿಮುನಿಗಳು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ, ಅಂದ್ರೆ ಬ್ರಹ್ಮಾನಂದಂ, ಆ ಬ್ರಹ್ಮ ಅಂದ್ರೆ ದೊಡ್ಡದು ಅಂತ, ಇನ್ಫಿನೈಟ್ ಅಂತ. ಆನಂದಂ ಅಂದ್ರೆ ನಂದದೇ ಇರೋ ಅಂತ ಸ್ಥಿತಿ. ಆನಂದ ಅಂದ್ರೆ ಇಲ್ಲಿ ಬ್ಲಿಸ್ ಅಂತ ತೆಗೆದುಕೊಳ್ಬೋದು. ಬ್ರಹ್ಮಾನಂದಂ ಪರಮಸುಖದಂ, ಅದನ್ನೇ ಆನಂದ ಅಂತ ಕರಿತಿರೋದು. ಕೇವಲಂ ಜ್ಞಾನ ಮೂರ್ತಿಂ, ಅದು ಹೇಗಿದೆ ಅಂದ್ರೆ ಜ್ಞಾನ ಮೂರ್ತಿಯಾಗಿದೆ, ಅದನ್ನು ಮಾತಾಡಕ್ ಬರೋದಿಲ್ಲ, ಅದನ್ನ ಅಂತರಾಳ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನ ಮೂರ್ತಿಂ ದ್ವಂದ್ವಾತೀತಂ, ಎರಡು ಅನ್ನೋದೇ ಇಲ್ಲ. ಗಗನ ಸದೃಶ್ಯಂ, ಅದು ಒಳ್ಳೆ ಸ್ಕೈ ತರ ಇದೆ, ಅಂದ್ರೆ ಇನ್ಫಿನಿಟ್ ಆಗಿದೆ. ದ್ವಂದ್ವಾತೀತಂ ಗಗನ ಸದೃಶ್ಯಂ ಸದ್ಗುರುಂ ತಂ ನಮಾಮಿ, ಅಂತ ಸದ್ಗುರುಗೆ ನನ್ನ ನಮಸ್ಕಾರ. ಸೊ ನಿಮ್ಮ ಒಳಗಿನ ಅಂತರಾಳದಲ್ಲೇ ನಿಜವಾದ ಗುರು ಇದ್ದಾನೆ. ಇದನ್ನ ಸಾಕಷ್ಟು ರೀತಿಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಇದೇ ರೀತಿ ಈ ಒಂದು ಸ್ಥಿತಿ, ಆ ನಿತ್ಯ ಕೇಂದ್ರಿತ ಜೀವನ ಮಾಡಿದಾಗ ಗುರು ಅನ್ನೋರಿಗೆ ನ್ಯಾಚುರಲ್ ಆಗಿ ಆ ಮೈಂಡು ಕ್ಲಟರ್ ಆಗಲ್ಲ, ಕಾಮ್ ಆಗಿರ್ತದೆ, ಪೀಸ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಅವರು ಯೋಗಿ ಜೀವನ, ಯೋಗಿ ಅಂದ್ರೆ ಚಿತ್ತವೃತ್ತಿ ನಿರೋಧ, ಅಥವಾ ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧ. ಆ ಒಂದು ಚಿತ್ತ ಏನಿದೆ, ಈ ಮೈಂಡು, ಅದು ನ್ಯಾಚುರಲ್ ಆಗಿ ಪೀಸ್ಫುಲ್ ಆಗಿರುತ್ತೆ. ಅಲ್ಲಿ ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಅಂತರಾಳದಲ್ಲಿ ಇರ್ತಾರೆ ಅವರು. ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಅದೆಲ್ಲ ತುಂಬಾ ಕಡಿಮೆ ಇರುತ್ತೆ. ಸೊ ಒಂದು ಮನುಷ್ಯನ ತೆಗೆದುಕೊಂಡಾಗ ಈ ಕ್ಯಾರೆಕ್ಟರ್ಸು ನಿಜವಾದ ಗುರುವಿನಲ್ಲಿ ನಿಜವಾದ ಅಂತರಾಳವನ್ನು ಅರ್ಥ ಮಾಡಿಕೊಂಡಿರೋ ಒಂದು ಋಷಿಗಳು. ಈ ಒಂದು ಗುರುನ ಐಡೆಂಟಿಫೈ ಮಾಡೋದು ಹೇಗೆ? ಒಂದು, ಬ್ಲಿಸ್ಫುಲ್ ಆಗಿರ್ತಾರೆ. ಎರಡನೇದು, ಕಷ್ಟ ಸುಖ ಎರಡೂ ಇರುತ್ತೆ. ಅವರ ಜೀವನದಲ್ಲೂ ಕಷ್ಟ ಸುಖ ಇದ್ರೂ ಕೂಡ ಅವರು ಅದನ್ನ ಕೇಂದ್ರದಲ್ಲಿ ನಿಂತ್ಕೊಂಡು ಆ ಕಷ್ಟ ಸುಖಗಳು ಎರಡು ಪೆರಿಫೆರಿನಲ್ಲಿ ಇರ್ತವೆ, ಅದನ್ನ ಸಮಾಲಿಸ್ತಾರೆ. ಅದನ್ನ ನಮ್ಮವರು ರೆಸಿಲಿಯನ್ಸ್ ಅಂತಾರೆ. ಒಳ್ಳೆ ರೆಸಿಲಿಯನ್ಸ್ ಇರುತ್ತವೆ. ಮತ್ತೆ ಅವರು ಯಾವಾಗ್ಲೂ ಆಚೆ ಕಡೆಯ ಈ ರೆಕಗ್ನಿಷನ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ಹಾಗೇನೆ ಆ ಒಂದು ಸೆಲ್ಫ್ ರಿಯಲೈಸ್ಡ್ ಸೋಲ್ ಆಗಿರೋದ್ರಿಂದ ಆ ಸೆಲ್ಫ್, ಫಿಸಿಕಲ್ ಸೆಲ್ಫ್ ಅಲ್ಲೂ ಅಂತರಾಳ ಅದೇ ಸೇಮ್ ಆಗಿರೋದ್ರಿಂದ ಫಿಸಿಕಲ್ ಸೆಲ್ಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ನಡ್ಕೊಬೇಕು, ನಿಮ್ಮ ದೇಹ ತೊಂದರೆ ಕೊಡದಂಗೆ ಅವರು ಕಾಪಾಡ್ಕೊಂಡು ಹೋಗ್ತಾರೆ. ಸೊ ಲಿವಿಂಗ್ ಇನ್ ದ ಪ್ರೆಸೆಂಟ್, ಬಾಡಿ ಲೆವೆಲಲ್ಲೂ ಬಾಡಿನ ಚೆನ್ನಾಗಿ ನೋಡ್ಕೊಳ್ತಾರೆ, ಮೈಂಡ್ ಲೆವೆಲಲ್ಲೂ ಚೆನ್ನಾಗಿ ನೋಡ್ಕೊಳ್ತಾರೆ, ಎಮೋಷನಲ್ ಲೆವೆಲಲ್ಲೂ ಚೆನ್ನಾಗಿ ನೋಡ್ಕೊಳ್ತಾರೆ, ಮತ್ತೆ ಎಕೋಸಿಸ್ಟಮು, ಪರಿಸರನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಇದು ನಿಜವಾದ ಗುರುವಿನ ಒಂದು ಸೂಕ್ಷ್ಮವಾದ ಅರ್ಥ ಮಾಡ್ಕೊಬೇಕಾಗಿರೋ ಒಂದು ವಿಷಯ. ಸೊ ನಿಜವಾದ ಗುರು ನಿಮ್ಮ ಒಳಗಡೆ ಇದ್ದಾನೆ. ಔಟ್ಸೈಡು ಅರ್ಥ ಮಾಡ್ಕೊಬೇಕು ಅಂದ್ರೆ ಒನ್ ಹೂ ಇಸ್ ಲಿವಿಂಗ್ ಇನ್ ದ ಪ್ರೆಸೆಂಟ್, ಟೇಕ್ಸ್ ಕೇರ್ ಆಫ್ ಬಾಡಿ, ಮೈಂಡ್, ಎಮೋಷನ್ಸ್ ಅಂಡ್ ಎಕೋಸಿಸ್ಟಮ್ ವಿತೌಟ್ ಮಚ್ ಆಫ್ ಟರ್ಬುಲೆನ್ಸ್. ಥ್ಯಾಂಕ್ ಯು.